ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ನೋಡಿ ಸಂಜೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಏನೂ ಮಾಡೋಕ್ಕಾಗಲ್ಲ ನೋಡಿ. ಮಾರ್ನಿಂಗೆ ಸ್ಟಾರ್ಟ್ ಮಾಡಿಬಿಟ್ರೆ ಏನೋ ಒಂದು ಇರುತ್ತೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ. ಇದು ಸ್ಟಾರ್ಟ್ ಮಾಡೋಕ್ಕೆ ಮನಸ್ಸಾಗಲ್ಲ ಸಂಜೆ ಅಂತೂ. ಸೊ ಇವತ್ತು ಕಾನ್ಸೆಪ್ಟ್ ಏನು, ನನ್ನ ಬಟ್ಟೆ, ಇದಕ್ಕೇನು ಹೇಳ್ತಾರೆ ಬಟ್ಟೆ ಟು ಕನ್ನಡದಲ್ಲಿ, ಆ ಥರ ಕ್ಲೋತಿಂಗ್ ಕಲೆಕ್ಷನ್ ಆ ಥರ ಏನಾದರೂ ಹಾಕ್ಬೇಕಷ್ಟೆ. ಸೊ ಅದೇ ಇವತ್ತು ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ಇದು ಬೇಡ, ಇಲ್ಲಿ ಮೇಲೆ ನೋಡಿ, ಮೇಲೆ ಇದೆಲ್ಲ ಒಗ್ಯಕ್ಕೆ ಇಟ್ಟಿರೋದು. ಇದು ಫುಲ್ ಜರ್ಸಿ ಅಷ್ಟೇ ಇದೆ. ಇದರಲ್ಲೆಲ್ಲ ಜರ್ಸಿ ಮತ್ತು ರೂಮಲ್ಲಿ ಹಾಕೋದು. ಅದು ಬಿಟ್ಟರೆ ಈ ಥರ ನೋಡಿ, ಇದೊಂದು ಜರ್ಸಿ ಇದೆ. ಬಿಟ್ಟರೆ ಇವಾಗ ಅಲ್ಲಿ ಹಾಕಿರೋ ತೋರಿಸ್ತೀನಿ ಬನ್ನಿ. ಇಲ್ಲಿ ಬಂದರೆ ಇದು ನಮ್ಮದೊಂದು ಟವಲ್ ಇದೆ. ಅದು ಬಿಟ್ಟರೆ 1 2 3 ಇಲ್ಲಿ ನೋಡಿ, ಇದೊಂದು ಪ್ಯಾಂಟ್ ಇದೆ. ಬಿಟ್ಟರೆ ಶರ್ಟು ನಿಲ್ಲಿ ಇಷ್ಟಪ್ಪ ಇದೆ. ಇದು ಒಂದು ಇನ್ನೊಂದು ಏನು ಉಳೋಗಾಗುತ್ತೆ. ಇದು 1 2 3 4 ಪ್ಯಾಂಟ್ ಇದೆ. ಇಲ್ಲೊಂದಿದೆ, 5 ಇರಬೇಕೇನೋ, ನನಗೂ ಸರಿ ಗೊತ್ತಿಲ್ಲ. ಇವಾಗ ಇದೆ. ಮತ್ತು ಇದೊಂದು 2 ತಂದಿರೋದು ರೀಸೆಂಟಾಗಿ. ಅದು ಬಿಟ್ಟರೆ ಇದು ನೋಡಿ, ಗಿವ್ ಅವೇಲಿ ಸಿಕ್ಕಿರೋದು ನನಗಿದು. ಇದೆಲ್ಲ ಪ್ರಾಪರಾಗಿ ತೆಗೆದು ತೋರ್ಸೋಕ್ಕಾಗಲ್ಲ. ಅದು ಬಿಟ್ಟರೆ ಬ್ಯಾಕಲ್ಲಿ ಇದೊಂದಿದೆ, ಇವತ್ತು ಹಾಕೊಂಡು ಹೋಗೋಕ್ಕಿರೋದು ಇಷ್ಟೇ. ಇದ್ರ ಬ್ಯಾಕಲ್ಲಿ ಇನ್ಯಾವುದಿದೆ ಇದೆಯಾ, ಅಷ್ಟೇ ಇರೋದು ನೋಡಿ. ಇದರಲ್ಲಿ ಇಷ್ಟಿದೆ. ಇದ್ರ ಒಳಗಡೆ ಏನಿದೆ ತೋರಿಸ್ತೀನಿ ಬನ್ನಿ. ಇದ್ರ ಒಳಗಡೆ ಅಂತೂ ನಿಮಗೆ ಸ್ವಲ್ಪ ಕಾಣಲ್ಲ, ಲೋ ಲೈಟ್ ಪರ್ಫಾರ್ಮೆನ್ಸ್ ಇದೆಯಾ. ಓಕೆ. ಇದು ಒಂದು ಉಡ್ಡಿನ ಏನು ಹೇಳ್ತಾರೆ, ಉಡ್ಡಿ ಅಲ್ಲ, ಇದು ಒಂಥರ ಜರ್ಗಿನ್ ಥರ ಅಷ್ಟೇ. ಇದು ಉಡ್ಡಿ, ಬ್ಲ್ಯಾಕ್ ಕಲರು. ಇದೊಂದು ಶರ್ಟ್ ಇದೆ, ಇದು ಟೀ ಶರ್ಟು, ಇದು ಶಾರ್ಟ್ಸು. ಇದು ಅಮ್ಮ ತೆಗೆದುಕೊಟ್ಟಿರೋದು. ಎಲ್ಲ ಅಮ್ಮ ತೆಗೆದುಕೊಟ್ಟಿರೋದೆ, ನಂದು ಅಂತ ನಾನೇನು ತಗೊಂಡಿಲ್ಲ ಬಿಡಿ ಇದರಲ್ಲಿ. ಇದು ಅಷ್ಟೇ. ಇಲ್ಲಿದೆ ನೋಡಿ ಹೊಸ ಬಟ್ಟೆ. ಇದು ನಾನು ಅಮ್ಮ ತೆಗೆದುಕೊಟ್ಟಿದ್ದಾರೆ, ಬಟ್ ನನಗೆ ಹಾಕೋಕ್ಕೆ ಮನಸ್ಸೇ ಇಲ್ಲ. ಅದು ನಮ್ಮ ಬರ್ತ್ಡೇಗೆ ಆಗಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ನನ್ನ ಬರ್ತ್ಡೇ ಯಾವಾಗ ಅಂತ ನಿಮ್ಗೆ ಗೊತ್ತಿದೆಯಾ? ಬಂದಾಗ ಗೊತ್ತಾಗುತ್ತೆ ಬಿಡಿ. ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಯಾವಾಗ ಲಾಸ್ಟ್ ಟೈಮ್ ಹೋಗಿದ್ನಲ್ಲ, ಡಿಸೆಂಬರಲ್ಲಿ ಸ್ಟಾರ್ಟಿಂಗಲ್ಲಿ, ಯಾವಾಗ ತೆಗೆದಿರೋದು, ಇನ್ನೂ ಹಾಕೇ ಇಲ್ಲ. ಹಂಗೆ ಇದೆ, ಹೊಸ ಬಟ್ಟೆ ಇದರಲ್ಲೇ ಇದೆ. ಒಂದು ಹೊಸ ಅಂಡರ್ವೇರು ಇದೆ. ಏನು ವ್ಲಾಗಪ್ಪ, ನನಗಂತೂ ಗೊತ್ತಾಗ್ತಿಲ್ಲ ಸರಿಯಾಗಿ. ಪ್ರಾಪರ್ ವ್ಲಾಗು ಇಲ್ಲ, ಅದು ಇಲ್ಲ, ಇದು ಇಲ್ಲ ಆಗ್ತಾಯಿದೆ. ಬಿಗ್ಗೆಸ್ಟ್ ಕನ್ಫ್ಯೂಷನ್ ಇನ್ ಲೈಫ್ ಆಗ್ತಾಯಿದೆ. ಅದನ್ನೇ ಏನಂತ ನಾನು ಮಾಡಲಿ. ಇದು ಒಂಚೂರ ಪ್ರಾಪರಾಗಿ ತೋರಿಸ್ಬೇಕು, ಅದು ಮಾಡ್ತಿಲ್ಲ ನಾನು. ಏನು ನೋಡ್ತೀರಾ, ಹಿಂಗೆ ಏನು ನೋಡ್ತೀರೋ ನೋಡಿ. ಕಾಲೇಜ್ ಪ್ಯಾಂಟು ತಂದಿದ್ದೀನಿ, ಹಾಕಕ್ಕೆ ಯೂಸ್ ಆಗ್ಬೋದು ಅಂತ. ಅದು ಬಿಟ್ಟರೆ ಇದು ಫಾರ್ಮಲ್ಸು. ನನ್ನ ಲೈಫಲ್ಲಿ ತುಂಬ ಕಮ್ಮಿ ಫಾರ್ಮಲ್ಸ್ ತೊಗೊಂಡಿರೋದು. ಸ್ಟಾರ್ಟಿಂಗ್ ತೊಗೊಂಡಿದ್ದೆ ನನ್ನ ಲೈಫಲ್ಲಿ. ನನ್ನ ಪ್ರಕಾರ ಇದು ಸೆಕೆಂಡು ಏನು ಹೇಳೋದು ಫಾರ್ಮಲ್ಸ್ ಪ್ಯಾಂಟ್ ತೆಗೆದಿರೋದು. ಇದಕ್ಕಿಂತ ಮುಂಚೆ ನಾನು ಯಾವಾಗ 8th 7th ತೊಗೊಂಡಿದ್ದೆ. ಹೌದು, 7th ಇರಬೇಕು, 8th ಸ್ಟ್ಯಾಂಡರ್ಡಲ್ಲಿರೋವಾಗೇನೋ ತೊಗೊಂಡಿದ್ದೆ. ಅದೇ ಫಸ್ಟ್ ತೊಗೊಂಡಿರೋದು. ಅದು ಬಿಟ್ಟರೆ ಇದೆ. ಇದ್ರ ಜೊತೆ ಯಾವುದಪ್ಪ ಶರ್ಟು ಅದು ಇನ್ನೊಂದು ಎಲ್ಲೋ ಇದೆ, ಎಲ್ಲ ಒಳಗಡೆ ಇದೆ. ಒಳಗಡೆ ಇನ್ನೂ ಬಟ್ಟೆ ಇದೆ, ಅದು ಕಾಣಿಸ್ತಿಲ್ಲ ನೋಡಿ. ಇದೆ ಈ ಶರ್ಟೇ ನಾನು ತಗೊಂಡಿರೋದು. ಅದಕ್ಕೆ ಇಲ್ಲಿ ನೋಡಿ, ತಟ್ಟೆ ಜೊತೆ ಶೂ ಇದೆ, ನಂದಲ್ಲ. ಓಕೆನಾ? ಜುಡಿಯೋದೊಂದು ಸುಮ್ಮನೆ ಹಂಗೆ ಸಿಗ್ತಲ್ಲ, ಹಂಗೆ ಇಲ್ಲಿಟ್ಟಿದ್ದೀನಿ. ಬ್ರ್ಯಾಂಡೆಡ್ ಅಂದರೆ ಒಂಥರ ಈ ಥರ ಇಡೋಕ್ಕೆ ಎಲ್ಲರಿಗೂ ಒಂಥರ ಇರಬೇಕಲ್ಲ ತಲೆಯೆಲ್ಲದು. ಹಿಂಗೆ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತೀಯ ಅಷ್ಟೇ. ಇನ್ನೊಂದು ಗಾರ್ಡೇಜ್ ಸ್ಟೋರು ಇದೆಲ್ಲ ತೋರಿಸ್ಬಿಟ್ಟಿದ್ದು ನಿಮ್ಗೆ, ಇದರೊಳಗಡೆ ಏನೆಲ್ಲ ಇದೆ ಅಂತ. ಇನ್ನು ಇದು ಓನ್ಲಿ ಈ ಕವರ್ ಅಷ್ಟೇ ಟೂರ್ ಮಾಡಿದ್ರೆ ಹೆಂಗೆ. ಕಂಟೆಂಟ್ ಇಲ್ಲಾಂದರೆ ಅದನ್ನೇ ಮಾಡೋದು. ನನ್ನ ಹತ್ರ ಆಲ್ರೆಡಿ ಕಂಟೆಂಟೇ ಇಲ್ಲ. ಸುಮ್ಮನೆ ರೂಮಲ್ಲಿ ಕೂತ್ಕೊಂಡು ಅದು ಇದು ಅಂತ ತೋರಿಸ್ತಾ ಇರ್ತೀನಿ. ಬನ್ನಿ, ಇವಾಗ ಇನ್ಸ್ಟಾಗ್ರಾಮ್ಗೆ ಒಂದು ವೀಡಿಯೋ ಶೂಟ್ ಮಾಡಬೇಕು. ಏನು ನಿಮಗೆ ಈ ವಿಡಿಯೋ ನಿಮ್ಮ ಹತ್ರ ಬಂದಿದ್ದರೆ ಜಸ್ಟ್ ಒಂದು ಸಜೆಷನ್ ಕೊಡಿ, ಏನು ಮಾಡಲಿ ನಾನು, ಎಂಥ ವೀಡಿಯೋಸ್ ಮಾಡಲಿ ಅಂತ. ಇವಾಗ ಜನವರಿ ಎಂಡ್ ಅಲ್ಲ, ಫೆಬ್ರವರಿ ಬರೋವರೆಗೆ ನನಗೆ ಒಂದು ಡಿಸಿಷನ್ ತಗೋಬೇಕು. ನೆಕ್ಸ್ಟ್ ಇವಾಗ ಜಾಬ್ ಕಂಟಿನ್ಯೂ ಮಾಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫೋಕಸ್ ಮಾಡಲ್ಲ ಅಂತ. ಇಲ್ಲಿ 2 ಬ್ಯಾಲೆನ್ಸ್ ಆಗ್ತಾಯಿಲ್ಲ. ಒಂದು ಆ ಕಡೆ ಜಾಬ್ ಮೇಲೆ ಇಂಟ್ರೆಸ್ಟ್ ಆಗ್ತಾಯಿಲ್ಲ, ಈ ಕಡೆ ಸೋಷಿಯಲ್ ಮೀಡಿಯಾನು ಏನು ಹೇಳೋದು ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಸುಮ್ಮನೆ ಏನೋ ಒಂದು ಮಾಡ್ತಾಯಿದ್ದೀನಿ ಕಂಟೆಂಟು. 365 ಡೇಸ್ ಕಂಪ್ಲೀಟ್ ಆಗಲಿ, ಅದರಿಂದ ಏನೂ ಯೂಸ್ ಇಲ್ಲ. ಮಾಡಿದ್ರೆ ಪ್ರಾಪರಾಗಿ ಮಾಡಬೇಕು.
ಒಂದು ಜಾಬಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಒಂದು ರೋಟೀನ್ ಹೇಳ್ತೀನಿ. ಏನು ಟೈಮ್ಗೆ ಎದ್ದೇಳಬೇಕು, ಎಷ್ಟು ಗಂಟೆ ನಮಗೆ ಪ್ರಾಪರಾಗಿ ಸಿಗುತ್ತೆ, ಅದೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಹೇಳ್ತೀನಿ. ಓಕೆನಾ? ನೆಕ್ಸ್ಟ್ ವ್ಲಾಗ್ ಕಾನ್ಸೆಪ್ಟೇ ಅದು. ಇವಾಗ ಬನ್ನಿ, ಇನ್ನೇನು ಮಾಡೋದು, ಆಫೀಸಲ್ಲಿ ಹೋಗಿ ಎಡಿಟ್ ಮಾಡೋದು. ಹಾಫ್ ಆನ್ ಅವರ್ ಬ್ರೇಕ್ ಸಿಗುತ್ತಲ್ಲ, ಅದ್ರಲ್ಲಿ ಹೋಗಿ ವೀಡಿಯೋ ಎಡಿಟ್ ಮಾಡೋದೇ ನನ್ನ ಕೆಲಸ ಆಗಿಬಿಟ್ಟಿದೆ. ಇಲ್ಲಿದೇನು ಇದೆಲ್ಲ ನೋಡೋಕ್ಕೆ ಹೋಗ್ಬೇಡಿ. ಒಂದ್ಸಲ ಸಿಕ್ಕದಂಗೆ ಇದೆಲ್ಲ ಲೋನ್ ತಗೊಳ್ಳೋಣ ಅಂತ ಅನ್ಸುತ್ತಲ್ಲ, ದಯವಿಟ್ಟು ಇದನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹೋಗ್ಬಿಟ್ರಪ್ಪ. ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ಇದನ್ನು ಮತ್ತು ಪ್ರಮೋಷನ್ ಅಂತ ಲಾಸ್ಟ್ಗೆಲ್ಲ ಬಂದ್ಬಿಡುತ್ತಲ್ಲ. ಪ್ರಮೋಷನ್ ಮಾಡೋ ರೇಂಜ್ಗಿದೆಯಾ ನನ್ನ ಅಕೌಂಟು? ನಾನು ಯೂಸ್ ಮಾಡೋ ಆಯಿಲ್ ತೋರಿಸ್ತೀನಿ ಇಲ್ಲಿ. ಇದೆಲ್ಲ ತೋರಿಸ್ಬಿಟ್ಟಿದ್ದೀನಿ ರಿಪೀಟೆಡು. ಹೋಗ್ಬರೋ ನೀನು. ಬನ್ನಿ ಏನು ಮಾಡೋಣ, ನೀವು ಡೈರೆಕ್ಟ್ ಆಫೀಸಲ್ಲೇ. ಇವತ್ತು ಸ್ವಲ್ಪ ಮಳೆ ಹೊಡೆಯೋ ಥರ ಕಾಣಿಸ್ತಾ ಇದೆ ಗುರು. ಈ ಅಳಿಲು ಇದೆಯಲ್ಲ, ಇದು ನೋಡಿ, ಇದರಲ್ಲಿ ಬರೋ ಹೂವು ತಿನ್ನತ್ತೆ. ನಿಮ್ಗೆ ಕಾಣಿಸ್ತಿದೆಯಾ? ಝೂಮ್ ಹಾಕ್ತಿರ್ತೀನಿ, ಇದರಲ್ಲಾಗಲ್ಲ. ವೀಡಿಯೋ ಎಡಿಟಿಂಗ್ ಮಾಡೋಕೆ ಝೂಮ್ ಹಾಕಿದ್ದೀನಿ ನೋಡಿ, ಸಖತ್ತಾಗಿ ಕಾಣಿಸ್ತದೆ. ಇದು ಐಫೋನಲ್ಲಿದ್ದರೆ ಏನೋ ಸಖತ್ತಾಗಿ ಶಾರ್ಟ್ಸ್ ಬರ್ತಿತ್ತಪ್ಪ. ಸೊ ಡೈಲಿ ಇದನ್ನೇ ತೋರಿಸಿದ್ರೆ ಒಂಥರ ಅನಿಸುತ್ತೆ, ಬಟ್ ಚೇಂಜಸ್ ಅಂತೂ ಇದ್ದೇ ಇದೆ. ಇವತ್ತಂತೂ ಮಳೆ ಹೊಡೆಯೋ ಮೋಡ ಅಂತೂ ಇದೆ, ಆದರೆ ಮಳೆ ಹೊಡಿತಾ ಇಲ್ಲ. ರೀಸನ್ ನನಗೂ ಗೊತ್ತಿಲ್ಲ. ಈ ಥರ 2-3 ದಿನದಿಂದ ನೋಡಿದ್ದೀನಿ ಮೋಡ. ವ್ಯೂ ಸಖತ್ತಾಗಿದೆಯಲ್ಲಪ್ಪ. ಬನ್ನಿ, ಇವಾಗ ಆಫೀಸ್ಗೆ ಹೋಗೋ ಸಮಯ ಆಗಿಬಿಟ್ಟಿದೆ. ಸೊ ನೀವು ಈ ಥರ ವ್ಯೂ ನೋಡಿದ್ರೆ ನಿಮ್ಗೆ ಇದಷ್ಟೇ ಕಾಣಿಸುತ್ತೆ. ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ರೋಡ್ ಕಾಣಿಸುತ್ತೆ, ಅಲ್ಲಿರೋ ಸ್ಯಾಪ್ ಮಾರ್ಟ್ ಅಂತ ಕಾಣಿಸುತ್ತೆ. ನಿಮ್ಗೆ ಇವಾಗ ಕಾಣಿಸಲ್ಲ ನೋಡಿ. ಇವಾಗ ಫುಲ್ ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ, ಇವಾಗ ಕಾಣಿಸುತ್ತೆ. ನೋಡಿದ್ರಾ? ಸ್ವಲ್ಪ ಬಗ್ಗು ನೋಡಬೇಕು ಅಂತ ಅದಕ್ಕೆ ಹೇಳೋದು ಗೈಸ್. ಸೊ ಡೈಲಿ ಬಂದು ಈ ಕತ್ತಲಲ್ಲಿ ನನ್ನ ಬ್ಲಾಗ್ ಎಂಡ್ ಮಾಡೋದಾಗ್ಬಿಟ್ಟಿದೆ. ಸೊ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.